ಜಮೀರ್ ಅಹಮದ್ ಖಾನ್ ಒಬ್ಬ ವಸತಿ ಸಚಿವರಾಗಿ ಅಷ್ಟೇ ಉಳಿದಿಲ್ಲ. ಯಾಕಂತ ಹೇಳಿದ್ರೆ ರಾಜಕೀಯ ಕಾರಣಗಳಿಗಾಗಿ ಹಲವು ಆರೋಪ ಪ್ರತ್ಯಾರೋಪ, ಅವರ ಸ್ಟ್ರೆಂತು ವೀಕ್ನೆಸ್ಸು ಒಟ್ಟಿಗೆ ಕದಡಿ ಈಗ ಒಂದು ಹೊಸ ರೂಪವನ್ನು ಪಡೆದುಕೊಳ್ತಾ ಇದೆ. ಏನು ಅಂತ ನೋಡ್ತಾ ಹೋಗೋಣ. ಜಮೀರ್ ಅಹಮದ್ ಖಾನ್ ಅವರಿಗೆ ಕಾಡ್ತಾ ಇದೆಯಾ ಗೇಟ್ ಪಾಸ್ ಟೆನ್ಷನ್? ಈಗಾಗಲೇ ಹೇಳ್ತಾ ಇದ್ದೆ, ದಾವಣಗೆರೆ ದಕ್ಷಿಣ ಉಪಸಮರದಲ್ಲಿ ಆದಂಥ ಬೆಳವಣಿಗೆಗಳಿಗೆ ಪೂರಕವಾಗಿ ಈ ಸುದ್ದಿ ಪ್ರಾಮುಖ್ಯತೆಯನ್ನ ಪಡಿತಾ ಇದೆ. ಹಾಗಾದ್ರೆ ಸಚಿವ ಜಮೀರ್ ಅಹಮದ್ ಟಾರ್ಗೆಟ್ ಲಿಸ್ಟ್ ನಲ್ಲಿ ಇದ್ದಾರಾ? ಸಚಿವ ಸ್ಥಾನ ಉಳಿಸಿಕೊಳ್ಳೋಕೆ ಸಚಿವ ಜಮೀರ್ ಸರ್ಕಸ್ ಮಾಡ್ತಾರಾ? ಸಿಎಂ ಭೇಟಿಗೆ ದೌಡಾಯಿಸಿದ್ದಾರೆ ಮಂತ್ರಿ ಜಮೀರ್. ದಿಢೀರ್ ಅಂತ ಸಿಎಂ ಭೇಟಿಯಾಗಿದ್ದಾರೆ ಜಮೀರ್ ಅಹಮದ್ ಖಾನ್. ಹಾಗಾದ್ರೆ ವರಿಷ್ಠರ ಆ ಒಂದು ನಿರ್ಧಾರ ಜಮೀರ್ ಖಾನ್ ಅವರಿಗೆ ಕಾಡ್ತಾ ಇದೆಯಾ? ಅಶ್ವವೇಗ ನ್ಯೂಸ್ನಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಮಾಹಿತಿ ನಿಮ್ಮ ಮುಂದೆ. ಎಸ್, ಈಗಾಗಲೇ ನೀವು ನೋಡಿದ್ರಿ, ಜಮೀರ್ ಅಹಮದ್ ಖಾನ್ ಅನ್ನುವ ಹೆಸರು ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಸೃಷ್ಟಿ ಮಾಡಿದಂಥ ಹೆಸರಾಗಿರೋದ್ರಲ್ಲಿ ಅನುಮಾನ ಇಲ್ಲ. ಹೌದು, ಅಲ್ಪಸಂಖ್ಯಾತರ ಪ್ರಮುಖ ನಾಯಕರಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಒಬ್ಬರು, ಅದರಲ್ಲಿ ಯಾವ ಅನುಮಾನ ಇಲ್ಲ. ಆ ರೀತಿಯಾದಂಥ ಒಂದು ನೇಮ್ನ ಪೋರ್ಟ್ರೇ ಮಾಡಿಕೊಳ್ಳಲಾಗಿದೆ. ಆದರೆ ಜಮೀರ್ ಅಹಮದ್ ಖಾನ್ ಅವರು ಒಬ್ಬರೇ ಅಲ್ಲ ರೀ, ನಾವು ಕೂಡ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಅನ್ನುವ ಒಂದು ಮೆಸೇಜ್ ಕೊಡುವ ನಿಟ್ಟಿನಲ್ಲಿ ಇತ್ತೀಚೆಗೆ ನಡೆದಂಥ ಒಂದು ಸುದ್ದಿಗೋಷ್ಠಿ. ಹೌದು, ಸಲೀಂ ಅಹಮದ್ ಮತ್ತು ರಿಜ್ವಾನ್ ಅರ್ಷದ್, ಕೆಪಿಸಿಸಿ ಕಾರ್ಯಾಧ್ಯಕ್ಷರು ಸಲೀಂ ಅಹಮದ್ ಮತ್ತು ಶಿವಾಜಿನಗರ ಕ್ಷೇತ್ರದ ಶಾಸಕ ರಿಜ್ವಾನ್ ಅರ್ಷದ್ ಅವರ ಸಾರಥ್ಯದಲ್ಲಿ ಸುದ್ದಿಗೋಷ್ಠಿ ನಡೀತಲ್ಲ, ಆ ಸುದ್ದಿಗೋಷ್ಠಿಗೆ ರೆಕ್ಕೆ ಪುಕ್ಕ ಅನ್ನುವಂತೆ ಈಗ ಎಲ್ಲ ರಾಜಕೀಯ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಹಾಗಾದರೆ ಏನಾಗುತ್ತೆ ಮುಂದಿನ ಹಂತದಲ್ಲಿ? ಏನಾಗಬಹುದು ಅಂದರೆ, ಏನಾಯಿತು? ಮುಸ್ಲಿಂ ಸಮುದಾಯಕ್ಕೆ ದಾವಣಗೆರೆ ದಕ್ಷಿಣ ಕ್ಷೇತ್ರಕ್ಕೆ ಟಿಕೆಟ್ ಕೊಡಬೇಕು ಅನ್ನೋದು ಅಲ್ಲಿ ಕೆಲವರ ವಾದ ಆಗಿತ್ತು. ಕರೆಕ್ಟ್. ಆದರೆ ಟಿಕೆಟ್ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಂಡಾಯ ಅಭ್ಯರ್ಥಿಯಾಗಿ ಸಾದಿಕ್ ಪೈಲ್ವಾನ್ ಪಾಷಾ ಅವರು ಕೂಡ ಅಲ್ಲಿ ಕಣಕ್ಕಿಳಿದಿದ್ರು. ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳಲಿಲ್ಲ, ಆದರೆ ಕಣದಿಂದ ನಿವೃತ್ತಿ ಮಾಡಿಸಿದರು. EVM ಅವ್ರ ಹೆಸರು ಇತ್ತು. ಇನ್ನು SDPI ಕೂಡ ಅಲ್ಲಿ ದೊಡ್ಡ ಮಟ್ಟದ ಸದ್ದಿಗೆ ಚರ್ಚೆಗೆ ಗ್ರಾಸವಾಗಿತ್ತು. ಅವರಿಗೆಲ್ಲ ಸಪೋರ್ಟ್ ಮಾಡಿ ಅಂತ ಹೇಳಿ ಕೆಲ ಕಾಂಗ್ರೆಸ್ ನಾಯಕರು ಹೇಳಿದ್ದಾರೆ ಅನ್ನುವ ಆರೋಪ ಈಗ ಜಾಸ್ತಿ ಆಗಿದೆ.